ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದಕ್ಕೂ ಮೊದಲು ಶೌರ್ಯನಂತ ಒಳ್ಳೆಯವರು ಯಾರೂ ಇಲ್ಲ ಅನ್ನೋ ಹಾಗಿದ್ದ. ಇವಾಗ ಶೌರ್ಯನಷ್ಟು ಕೆಟ್ಟ ಮನುಷ್ಯ ಯಾರೂ ಇಲ್ಲ ಅನ್ನೋ ಹಾಗಿದ್ದಾನೆ. ಬೆಂಕಿಗೆ ಗಾಳಿ ಜೊತೆ ಆದ ಹಾಗೆ ಶೌರ್ಯನ ಪಕ್ಕದಲ್ಲೇ ಇದ್ದು ದಮಯಂತಿ ಕೋಪ ಜಾಸ್ತಿ ಮಾಡ್ತಿದ್ದಾಳೆ. ದಿನ ದಿನಕ್ಕೆ ಕಲ್ಯಾಣಿ ಮೇಲೆ ಕೋಪ ಜಾಸ್ತಿ ಆಗೋ ಹಾಗೆ ಮಾಡಿ ಇಬ್ರನ್ನ ದೂರ ಮಾಡ್ತಿದ್ದಾಳೆ. ಅನ್ಕೊಳ್ದೇನೆ ಅವ್ರ ಮದ್ವೆ ನಡೆದೋಯ್ತು. ಅವ್ರ ಜಾತಕ ಹೇಗಿದೆಯೋ, ದೋಷಗಳೇನಾದ್ರೂ ಇದೆಯೇನೋ ಅಂತ ಅನುಮಾನ ಬರ್ತಿದೆ ಅನುಪಮ. ಏನಾದ್ರೂ ಪರಿಹಾರ ಇದ್ರೆ ಹೇಳ್ತಾರಂತ. ಅಮ್ಮ ಅವರೇ, ಬನ್ನಿ ಪುರೋಹಿತ್ರೆ. ಕೂತ್ಕೊಳ್ಳಿ. ಪುರೋಹಿತ್ರೆ, ಸಮಸ್ಯೆ ನಿಮ್ಗೆ ಹೇಳಿದ್ದೀನಲ್ವಾ, ಏನಾದ್ರೂ ಪರಿಹಾರ ಇದ್ರೆ ಹೇಳಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರುತ್ತೆ ಅಮ್ಮ. ಶೌರ್ಯ ಕಲ್ಯಾಣಿಯರ ಮದುವೆ ರಾಹುಕಾಲದಲ್ಲಾಗಿದೆ. ಅವರ ಮದುವೆಗೆ ಗ್ರಹಗಳ ಅನುಕೂಲತೆ ಸರಿಯಾಗಿಲ್ಲ. ಅದಕ್ಕೆ ಅವರಿಬ್ರು ಮಧ್ಯೆ ಅನ್ಯೋನ್ಯತೆ ಇಲ್ಲದೆ ಮನಸ್ತಾಪಗಳು ಬರ್ತಿದೆ. ಆ ಮನಸ್ತಾಪ ಹೋಗೋದಕ್ಕೆ ಯಾವ್ದಾದ್ರೂ ಪರಿಹಾರ ಇದ್ರೆ ಹೇಳಿ ಪುರೋಹಿತ್ರೆ. ನವಗ್ರಹ ಶಾಂತಿ ಪೂಜೆ ಮಾಡಿಸ್ಬೇಕು. ಆದ್ರೆ ಇದರಲ್ಲಿ ಒಂದು ಚಿಕ್ಕ ಸಮಸ್ಯೆ ಇದೆ. ಏನ್ ಸಮಸ್ಯೆ ಪುರೋಹಿತ್ರೆ ಅದು? ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಪೂಜೆಯಲ್ಲಿ ಕುತ್ಕೋಬೇಕು. ಅಷ್ಟೇ ಅಲ್ಲದೆ ಎರಡು ಕುಟುಂಬದ ದೊಡ್ಡವರು ಸೇರಿ ಪೂಜೆ ನಡೆಸಬೇಕು. ಗಂಡ ಹೆಂಡತಿ ಇಬ್ಬರನ್ನು ಕೂಡ ಆಶೀರ್ವಾದ ಮಾಡಬೇಕು. ಅಮ್ಮ, ಈಗಿರೋ ಪರಿಸ್ಥಿತಿಲಿ ಶೌರ್ಯ ಈ ಪೂಜೆಗೆ ಒಪ್ಕೋತಾನ? ಒಪ್ಪಿಸ್ಬೇಕು, ನಡೆಸಬೇಕು. ಅದು ಆಗೋ ಕೆಲಸ ಅಂತೀಯಮ್ಮ? ಪುರೋಹಿತ್ರೆ, ಪೂಜೆ ಯಾವತ್ತು ಅಂತ ನಮ್ಗೆ ಹೇಳಿ ಕಳಿಸಿ. ಹೋಗ್ ಬನ್ನಿ ಪುರೋಹಿತ್ರೆ. ನಮಸ್ಕಾರ. ಸರಿನಮ್ಮ, ಶುಭವಾಗ್ಲಿ. ನಾನಿನ್ ಹೊರಡ್ತೀನಮ್ಮ. ಸರಿ. ಯಜಮಾನ್ರೇ, ನಮಸ್ಕಾರ. ನಮಸ್ತೆ. ನಾನು ಹೋಗಿ ಬರ್ತೀನಿ. ಹಾ, ಪಾರ್ವತಿ, ಯಾಕೆ ಪುರೋಹಿತರು ಬಂದು ಹೋಗ್ತಿದ್ದಾರೆ? ಹೌದು ರೀ, ಶೌರ್ಯ ಕಲ್ಯಾಣಿ ಚೆನ್ನಾಗಿರ್ಬೇಕು ಅಂತ ನವಗ್ರಹ ಶಾಂತಿ ಪೂಜೆ ಮಾಡಿಸೋದಕ್ಕೆ ಹೊರಟಿದ್ದೀನಿ. ನಿನ್ನ ಮೊಮ್ಮಗ ನೀರಿನ ಮೇಲಿರೋ ಗುಳ್ಳೆ ಹಾಕಿದ್ದಾನೆ ಅಂತವನು ಕಲ್ಯಾಣಿ ಜೊತೆ ಪೂಜೆ ಕುತ್ಕೋತಾನ? ಅದು ಅಲ್ಲದೆ ಅವರಿಬ್ರು ಒಂದಾಗ್ಲಿ ಅನ್ನೋದಕ್ಕೋಸ್ಕರ ನೀನ್ ಮಾಡ್ತಿರೋ ಪೂಜೆಲಿ ಅವರಿಬ್ಬರ ಮಧ್ಯೆ ಕೋಪ ಕಡಿಮೆ ಆಗಿ ಅನ್ಯೋನ್ಯವಾದ ಗಂಡ ಹೆಂಡತಿ ಆಗಿರ್ಬೇಕು ಅನ್ನೋದು ನನ್ನ ಆಸೆ. ಹೇಗಾದ್ರೂ ಪೂಜೆನ ನಡೆಸ್ತೀನಿ. ಸಂಪದ ಅಂದ್ರೆ ನನಗೆ ಪ್ರಾಣ. ಸಂಪದ ಪಕ್ಕ ಯಾರು ಇಲ್ದೇನೆ ಇವಳನ್ನ ಎಲ್ಲೂ ಹೋಗೋಕ್ ಬಿಡಬೇಡಿ.
ಹಾಗೆ ಇನ್ನು ಈ ಜನ್ಮದಲ್ಲಿ ನನ್ನ ಮಗು ನೋಡೋದಿಲ್ವೇನೋ. ಸ್ಯಾಮ್ 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 ಕರೀತಿದ್ರು ಕೇಳದೆ ಇರೋಷ್ಟು ಆಳವಾದ ಯೋಚನೆಯಲ್ಲಿ ಇದೆಯಲ್ಲ ಸ್ಯಾಮ್. ಕೂತ್ಕೊಂಡು ಮಗು ಬಗ್ಗೆ ಯೋಚನೆ ಮಾಡ್ತಿದ್ಯಾ ಹೇಗೆ? ಹೌದು ಅಂದ್ರೆ ಸಿದ್ದು ಬೇಜಾರು ಮಾಡ್ಕೋತಾನೇನೋ. ಹಾಗೇನಿಲ್ಲ ಸಿದ್ದು, ನನಗೆ ಸ್ವಲ್ಪ ಆಯಾಸ ಆಗಿದೆ. ಓಹೋ ಅಷ್ಟೇನಾ? ಇನ್ನು ಮಗು ಬಗ್ಗೆ ಯೋಚನೆ ಮಾಡ್ತಾ ದುಃಖ ಪಡ್ತಿದ್ಯೇನೋ ಅನ್ಕೊಂಡೆ. ನಿನಗೆ ಆಯಾಸ ಹೋಗಿ ಖುಷಿ ಆಗುವಂತ ಗುಡ್ ನ್ಯೂಸ್ ಹೇಳ? ಏನದು? ನಮ್ ಕಷ್ಟ ಎಲ್ಲ ಕಳೆದು ಆದಷ್ಟು ಬೇಗ ನಾನು ಒಳ್ಳೆ ಪೊಸಿಷನ್ಗೆ ಹೋಗ್ತಾ ಇದ್ದೀನಿ. ನಾನು ಈಗಷ್ಟೇ ಮೀಡಿಯೇಟರ್ ಹತ್ರ ಮಾತಾಡ್ದೆ. ನಿನಗೆ ಹೀರೋಯಿನ್ ಆಗಿ ಚಾನ್ಸ್ ಕೊಡ್ತೀನಿ ಅಂದಿದ್ದಾನೆ. ಒಬ್ಬ ಮ್ಯಾನೇಜರ್ ನಂಬರ್ ಕೊಟ್ಟು ಸ್ಟುಡಿಯೋಗೆ ಹೋಗಿ ಮೀಟ್ ಮಾಡು ಅಂತ ಹೇಳಿದ್ದಾರೆ. ನಾವು ಹೋಗ್ತೀವಿ, ನೀನ್ ಸೆಲೆಕ್ಟ್ ಆಗ್ತೀಯಾ, ನೀನ್ ತುಂಬಾನೇ ಬ್ಯುಸಿ ಆಗೋದು, ಆಮೇಲೆ ನಾನು ಪ್ರೊಡ್ಯೂಸರ್ಸ್ನ ನೋಡ್ಕೊಂಡು ಡೈರೆಕ್ಟರ್ ಆಗೋದು. ನನ್ನ ಕಣ್ಮುಂದೆನೆ ನಮ್ಮ ಫ್ಯೂಚರ್ ಕಾಣಿಸ್ತಾ ಇದೆ ಸ್ಯಾಮ್. ಏನ್ ಸ್ಯಾಮ್, ನಾನಿಷ್ಟು ಹ್ಯಾಪಿ ನ್ಯೂಸ್ ಹೇಳ್ತಿದ್ರೆ ಸ್ವಲ್ಪನೂ ಹ್ಯಾಪಿ ಫೀಲಿಂಗ್ಸ್ ಇಲ್ದೇನೆ ಬೇಜಾರಾಗಿದೆಯಲ್ಲ. ಕಮಾನ್ ಸ್ಯಾಮ್, ಡಲ್ ಆಗಿರ್ಬೇಡ, ಫುಲ್ ಜೋಶಲ್ಲಿರ್ಬೇಕು. ನೀನ್ ಆಲ್ರೆಡಿ ಫ್ರೆಶ್ ಆಗಿದೆಯಾ ಅಲ್ವಾ? ನಾವು ಸ್ಟುಡಿಯೋಗೆ ಹೋಗ್ಬೇಕು. ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ, ನೀನು ಕೂಡ ರೆಡಿ ಆಗಿರೋ. 5 minutes. ಏನ್ ಹಾಗ್ ನೋಡ್ತಾ ನಿಂತಿದ್ಯಾ? ನೀನ್ ನನಗೆ ಗೇಟ್ ಕೊಡ್ಬೇಕು ಅಂತ ನೋಡಿದ್ರೆ ಅದು ನಿನ್ಗೆ ಎದುರೇಟ್ ಆಗ್ಬಿತ್ತು. ಸಿಪ್ಪೆ ಹಾಕಿ ನನ್ನನ್ ಬೀಳಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಅದನ್ನೇ ಅಡ್ಡ ಇಟ್ಕೊಂಡು ನನ್ನ ಮಗ ನಿನ್ ಮೇಲೆ ಕೋಪ ಮಾಡ್ಕೊಳ್ಳೋ ಹಾಗೆ ಮಾಡ್ದೆ. ಇವಾಗಾದ್ರೂ ನಿನಗೆ ಅರ್ಥ ಆಗಿರ್ಬೇಕು, ನೀನ್ ಎಷ್ಟೇ ಆಟಗಳನ್ನ ಆಡಿದ್ರು ಅದ್ರಲ್ಲಿ ಗೆಲ್ಲೋಳು ನಾನೇ ಅಂತ. ಪ್ಲಾನ್ಗಳು ಮಾಡಿದ ಸಾಕು, ಬಂದು ಕಾಲೊತ್ತು. ಶೌರ್ಯ, ನಾನು ತಂದೆ ಅಲ್ಲದೆ ಒಬ್ಬ ಫ್ರೆಂಡಾಗಿ ಮಾತಾಡ್ತಿದ್ದೀನಿ. ನೀನ್ ತುಂಬಾ ಬದಲಾಗಿದೀಯ ಶೌರ್ಯ. ಲೈಫಲ್ಲಿ ನಾವು ಅನ್ಕೊಂಡಾಗ ಯಾವುದೋ ಆಗಲ್ಲ. ಆಗಿದ್ರ ಬಗ್ಗೆ ಬೇಜಾರು ಮಾಡ್ಕೊಂಡು ಯಾವತ್ತೂ ಕೂತ್ಕೋಬಾರ್ದು. ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಮೂವ್ ಆಗ್ಬೇಕು. ಅಷ್ಟು ಈಸಿಯಾಗಿ ತಗೊಳಕ್ಕಾಗಲ್ಲಪ್ಪ. ಕಲ್ಯಾಣಿನ ಮನೇಲಿ ಎಲ್ರೂ ಬೈತಿರ್ಬೇಕಾದ್ರೆ ನಾನು ಅವಳಿಗೆ ಬೆನ್ನೆಲ್ಬಾಗಿ ನಿಲ್ತಿದ್ದೆ. ಬಟ್ ಕಲ್ಯಾಣಿಗೆ ನನ್ನ ಮೇಲೆ ಯಾವುದೇ ರೀತಿ ಕೃತಜ್ಞತೆ ಇಲ್ದೇನೆ ನನ್ನ ಪ್ರಾಣಕ್ಕೆ ಪ್ರಾಣವಾಗಿದ್ದ ಸಂಪದ ನನ್ನಿಂದ ದೂರ ಮಾಡಿದ್ಲು. ಅದನ್ನ ನೆನೆಸ್ಕೊಂಡ್ರೆ ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲಪ್ಪ. ಒಂದು ಟೈಮಲ್ಲಿ ಅವರಮ್ಮ ನಮ್ಮ ಕುಟುಂಬನ ಬೇರೆ ಮಾಡಿದ್ರೆ ಕಲ್ಯಾಣಿ ಚೂರ್ ಮಾಡಿದ್ಲು. ಈ 2 ಅನರ್ಥಗಳಿಗೆ ಸಾಕ್ಷಿಯಾಗಿರೋದು ಆ ಅನುಪಮ. ಏನು ನನ್ ಕಾಲ್ ಒತ್ತುತ್ತಿರೋದಕ್ಕೆ ಫೀಲ್ ಆಗ್ತಿದ್ಯಾ? ಯಾಕತೆ ಫೀಲ್ ಆಗ್ಲಿ? ನಿಮ್ ಜಾಗದಲ್ಲಿ ನಮ್ಮಮ್ಮ ಇದ್ದಿದ್ರು, ಪಲ್ಲವಿ ಚಿಕ್ಕಮ್ಮ ಇದ್ದಿದ್ರು, ನಾನು ಹೀಗೆ ಕಾಲೊತ್ತಿದ್ದೆ. ನೀವೆಲ್ರೂ ನನ್ನವರೇ ಅಲ್ವಾ ಅತ್ತೆ? ನಿಮ್ಗೆ ನಮ್ಮಮ್ಮ ಮಾಧುರಿ ಮೇಲೆ ಕೋಪ ಇರ್ಬೋದು. ಯಾಕಂದ್ರೆ ಮದ್ವೆ ಆಗಿದ್ ನಿಮ್ ಅಣ್ಣನ್ನ ಪ್ರೀತಿಸಿ ಮದ್ವೆ ಮಾಡ್ಕೊಂಡ್ಲು. ನಿಮ್ಮಣ್ಣ ನಿಮ್ ಕುಟುಂಬದಿಂದ ದೂರ ಆಗೋದಕ್ಕೆ ಕಾರಣ ಆದ್ಲು. ಆದ್ರೆ ನಾನೇನ್ ಮಾಡ್ದೆ ಅತ್ತೆ? ನನ್ ಮೇಲ್ ಯಾಕೆ ನಿಮಗೆ ಇಷ್ಟೊಂದು ಕೋಪ? ನಾನ್ ನಿಮ್ ಮಗನ್ನ ಮದ್ವೆ ಮಾಡ್ಕೊಳ್ಳಿಲ್ಲ. ನಿಮ್ ಮಗನೇ ಊರವ್ರ ಮುಂದೆ ಬಲವಂತವಾಗಿ ನನ್ ಕುತ್ತಿಗೆ ತಾಳಿ ಕಟ್ಟ. ಅನ್ಯಾಯ ಆಗಿರೋದು ನಿಮ್ ಮಗನಿಗಲ್ಲ, ನನಗೆ.
ಆದ್ರೂ ನೀವ್ ಶಿಕ್ಷೆನ ನನ್ಗೆ ಕೊಡ್ತಿದ್ದೀರಾ. ಯಾಕತ್ತೆ? ಯಾಕೆ ಅಂದ್ರೆ ನೀನು ಮಾಧುರಿ ರಕ್ತ ಹಂಚ್ಕೊಂಡು ಹುಟ್ಟಿರೋದಕ್ಕೆ, ಆ ಅನುಪಮಗೆ ದತ್ತು ಪುತ್ರಿ ಆಗಿರೋದಕ್ಕೆ. ಆ ಅನುಪಮೆಯಿಂದ ನಿನ್ನಿಂದಾಗಿ ನಮ್ಮಮ್ಮ ನನ್ನ ಮೇಲೆ ಎಷ್ಟೋ ಸಲ ಕೈ ಮಾಡಿರೋದಕ್ಕೆ, ನನಗಿಂತ ನಿಮ್ಮಿಬ್ರ ಮೇಲೆ ಜಾಸ್ತಿ ಪ್ರೀತಿ ತೋರಿಸ್ತಾ ಇರೋದಕ್ಕೆ. ಇನ್ನು ತುಂಬಾ ತುಂಬಾ ಕಾರಣಗಳಿದಾವೆ. ನಿನ್ನ ಕಾರಣಗಳು ತುಂಬಾ ಇರ್ಬೋದು ಶೌರ್ಯ, ಆದ್ರೆ ಪೂರ್ತಿ ಸತ್ಯ ತಿಳ್ಕೊಳ್ದೇನೆ ಯಾವ ನ್ಯಾಯಾಲಯನೂ ಶಿಕ್ಷೆ ಕೊಡಲ್ಲ. ಅಷ್ಟೇ ಯಾಕೆ, ನೀನು ಕೂಡ ಎನ್ಕ್ವೈರಿ ಮಾಡಿನೇ ಅಲ್ವಾ ಶಿಕ್ಷೆ ಕೊಡೋದು. ಆದ್ರೆ ಕಲ್ಯಾಣಿ ವಿಷಯದಲ್ಲಿ ಮಾತ್ರ ಸತ್ಯ ತಿಳ್ಕೊಳ್ದೇನೆ ಯಾಕೆ ಶಿಕ್ಷೆ ಕೊಡ್ತಾ ಇದೀಯಾ? ನಾನು ಬದ್ಲಾಗಲ್ಲ. ನನ್ ಮಗನ್ ಕೈಯಲ್ಲಿ ಪ್ರತಿದಿನ ನಿನ್ಗೆ ಹೀಗೆ ಶಿಕ್ಷೆ ಕೊಡಿಸ್ತಾನೆ ಇರ್ತೀನಿ. ನೋಡೋಣ, ಒಂದ್ 5-6 ವರ್ಷ ಕಳೆದ್ಮೇಲಾದ್ರೂ ನನ್ನ ಮನಸ್ಸು ಬದಲಾಗಿ ನಿನ್ ಮೇಲೆ ಕರುಣೆ ಬರುತ್ತೇನೋ ಅಂತ. ನನಗೆ ಯಾರಾದ್ರೂ ಹರ್ಟ್ ಮಾಡಿದ್ರೆ ನನಗ್ ಗೊತ್ತಿಲ್ದೇನೆ ಅವ್ರಿಗೆ ಏನೋ ಒಂದ್ ಮಾಡ್ಬಿಡ್ತೀನಿ ಅತ್ತೆ. ಇನ್ನು ನಾನು ಹೋಗ್ತೀನಿ, ಮಗುನ್ ನೋಡ್ಕೋಬೇಕು. ಐ ಹೇಟ್ ಯು ಅತ್ತೆ. ಅಯ್ಯೋ ನನ್ ಕಾಲು, ಅಯ್ಯೋ ಸೊಂಟ. ನನಗೆ ಸಂಪದ ಸಿಕ್ಕಿ ನಿಜ ಏನು ಅಂತ ಗೊತ್ತಾಗೋವರೆಗೂ ನನ್ನ ಮನಸ್ಸು ಬದಲಾಗಲ್ಲ. ಐ ಹೇಟ್ ಕಲ್ಯಾಣಿ. ಶೌರ್ಯ, ಇವನ್ ಬದ್ಲಾಗ್ತಾನ? ಕಲ್ಯಾಣಿನ ಇವನ್ ಹೆಂಡತಿ ಅಂತ ಒಪ್ಕೊಳ್ತಾನೋ ಇಲ್ವೋ? ರೋಲಿಂಗ್ ರೆಡಿ ಸರ್. ರೋಲ್ ಕ್ಯಾಮರಾ, ರೋಲಿಂಗ್ ಸರ್, ಆಕ್ಷನ್. ಮ್ಯಾನೇಜರ್ ಅಲ್ಲಿದ್ದಾರೆ, ಬಾ ಸ್ಯಾಮ್. ನಮಸ್ತೆ ಸರ್. ನಮಸ್ತೆ, ಹೇಳಿ. ನನ್ನ ಫ್ರೆಂಡು ಸಂಪದ ಅಂತ ಸರ್, ಹೀರೋಯಿನ್ ಆಗ್ಬೇಕು ಅಂತ ಅಂದ್ಕೊಂಡಿದ್ದಾಳೆ. ಏನಪ್ಪ ನೀನು ಮಾಡರ್ನ್ ಡ್ರೆಸ್ಸಲ್ಲಿ ಬಂದ್ರೇನೆ ಸೆಲೆಕ್ಟ್ ಆಗೋದು ಕಷ್ಟ. ಇನ್ ನಿನ್ ಫ್ರೆಂಡು ಸೀರಿಯಲ್ ಬಂದಿದ್ದಾಳೆ, ತಾಯಿ ತರ ಇದ್ದಾಳೆ. ಅರ್ಥ ಆಗ್ಲಿಲ್ವಾ? ಸೀರಿಯಲಿ ಮಗು ತಾಯಿ ಹಾಕಿ ಕಾಣಿಸ್ತಿದ್ದಾಳೆ. ಹೀರೋಯಿನ್ಗೆ ಅಂದ್ರೆ ನಮ್ ಮೆಂಟಲ್ ಡೈರೆಕ್ಟರ್ ಕೋಪ ಮಾಡ್ಕೊಂತಾರಪ್ಪ. ಕಟ್ ಕಟ್ ಕಟ್, ಏನ್ ಹಿಂಗ ಆಕ್ಟಿಂಗ್ ಮಾಡೋದು? ಹೆಲೋ, ಕ್ಯಾರೆಕ್ಟರ್ ಇದ್ಯಾ ಇಲ್ವಾ ಅಷ್ಟ್ ಹೇಳು. ಸ್ಯಾಮ್ ಸುಮ್ನಿರು, ಕೂಲ್. ಏನು ಕೋಪನಾ? ನೋ ಸರ್, ಹಾಗೇನಿಲ್ಲ. ನಿಮ್ ಸ್ಟೋರಿಯಲ್ಲಿ ಹೀರೋಯಿನ್ಗೆ ಮದ್ವೆ ಆಗಿರುತ್ತೆ ಅಂತ ಹೇಳಿದ್ರಲ್ವಾ, ಅದಕ್ಕೆ ಸ್ಯಾರಿಯಲ್ಲಿ ಬಂದಿದ್ದಾಳೆ. ಕಥೆಯಲ್ಲಿ ಮದ್ವೆ ಆಗಿದೆ, ಓಕೆ. ಈ ಹುಡುಗಿನ್ ನೋಡ್ತಿದ್ರೆ ಒಂದ್ ಮಗುವಿನ ತಾಯಿ ಹಾಕಿ ಕಾಣಿಸ್ತಿದ್ದಾಳಲ್ಲ. ಯೂಸ್ಲೆಸ್ ಫೆಲೋ. ಏನನ್ಲು? ಏನಿಲ್ಲ ಸರ್, ಏನಿಲ್ಲ. ಸರಿ ಸರಿ, ಮಾಡರ್ನ್ ಡ್ರೆಸ್ ಅಲ್ಲಿ ಫೋಟೋಸ್ ತೆಗ್ಸಿ ಅದನ್ನ ತಗೊಂಡ್ ಬನ್ನಿ. ಹೋಗಪ್ಪ ಹೋಗೋ. ಸರಿ ಸರ್. ಸ್ಯಾಮ್,
ಶೌರ್ಯ ಅವ್ರಿಗೆ ಕಾರ್ ಅಪಘಾತ ಆಗೋದ್ರಲ್ಲಿದ್ಯಾ? ಈ ಗಂಡಾಂತರನ್ನ ಹೇಗಾದ್ರೂ ಮಾಡಿ ತಡಿಬೇಕು. ಅಯ್ಯೋ ವಿಶಾಲಾಕ್ಷಮ್ಮ ತಾಯಿ, ಈ ಆಪತ್ತಿಂದ ಕಾಪಾಡೋ ದಾರಿ ಯಾವುದಿದೆ? ತಾತ ಹೇಳಿರೋ ಹೋಮಾನ ಅವ್ರ ಹತ್ರ ಮಾಡಿಸಿದ್ರೆ ಈ ಗಂಡಾಂತರ ದೂರ ಆಗುತ್ತೇನೋ. ಹೇಳ್ಬೇಕು, ಹೇಳ್ತೀನಿ, ಈಗಲೇ ಹೋಗಿ ಹೇಳ್ಬಿಡ್ತೀನಿ. ಹೊಸ ಸೀರೆ ಏನಾದ್ರೂ ಬೇಕು ಅಂದ್ರೆ ನನಗೆ ಹೇಳು ನೈನಿ. ದೂರ ಆದ್ಮೇಲೆ ಅವ್ರವ್ರ ವ್ಯಾಪಾರನ ಅವ್ರವರೇ ಮಾಡ್ಕೋತಿದ್ದಾರೆ. ಪಲ್ಲವಿ, ಏನ್ ಬೇಕಿತ್ತು ನಯನಿ? ನನಗೇನು ಬೇಡ ಅಮ್ಮವ್ರೆ, ನಿಮಗ್ ಬೇಕು. ಹೊಸದಾಗಿ ಮದ್ವೆ ಆಗಿರೋ ಕಲ್ಯಾಣಮ್ಮನವ್ರ ಹಣೆ ಮೇಲೆ ಕುಂಕುಮ ಉಳಿಬೇಕು. ಅಂತದೇನಾಗುತ್ತೆ ಅಂತ ಹಾಗೆ ಹೇಳ್ತಿದ್ಯಾ? ನಿನಗೆ ತ್ರಿನೈನಿ ಬಗ್ಗೆ ಗೊತ್ತಿಲ್ಲ. ಅಪಾಯ ಆಗ್ಲಿ ಗಂಡಾಂತರ ಆಗ್ಲಿ ಬರತ್ತೆ ಅಂತ ಗೊತ್ತಾದ್ರೆ ಮುಂಚೆನೆ ಹೇಳ್ಬಿಡ್ತಾಳೆ. ನೈನಿ, ಏನಾದ್ರೂ ಅಪಾಯನಾ? ಹೌದಮ್ಮ, ಶೌರ್ಯ ಅವ್ರ ಕಾರು ಅಪಘಾತ ಆಗೋದ್ರಲ್ಲಿದೆ. ಬೇಡ ನೈನಿ, ಬೇಡ. ತಪ್ಪಾಗಿ ಕೂಡ ನೀನು ಹಾಗೆ ಮಾತಾಡಬಾರ್ದು. ನೀನು ಎಲ್ಲರೂ ಒಳ್ಳೇದನ್ನ ಕೇಳ್ಕೋತೀಯ ಅಂತ ನನಗೆ ಗೊತ್ತಮ್ಮ. ಆದ್ರೆ ನನ್ನ ಮೊಮ್ಮಗನ ವಿಷಯದಲ್ಲಿ ಹಾಗಾಗ್ಬಾರ್ದಮ್ಮ. ಕ್ಷಮಿಸಿ ಅಮ್ಮವ್ರೆ, ಬರೋ ಆಪತ್ತೇನು ಅಂತ ಗೊತ್ತಾದ್ಮೇಲೂ ನಿಮ್ವರೆಗೂ ಬಂದು ಹೇಳ್ದೆ ಇರಕ್ಕಾಗ್ಲಿಲ್ಲ. ನನ್ನನ್ನು ಬೈತಿರೋ ಹೊಡಿತಿರೋ ನಿಮ್ಮಿಷ್ಟ. ನನಗೆ ಹೇಳ್ಬೇಕು ಅನ್ನಿಸ್ತು, ಹೇಳ್ಬಿಟ್ಟೆ. ಅಂದ್ರೆ ನನ್ ಮಗನ್ಗೆ ಅಪಾಯ ಆಗತ್ತಾ? ಅವನಿಗೇನಾದ್ರೂ ಆದ್ರೆ ನಾನ್ ಜೀವಂತವಾಗಿರ್ತೀನ? ಅತ್ತೆ, ಅವಳು ಹೇಳ್ದಾಗೆ ಆಗೋಗತ್ತಾ? ನಾಳೆ ಆಫೀಸರ್ ಯಾವ ಕಾರಲ್ಲಿ ಹೋಗ್ತಾನೋ ಈ ತ್ರಿನಯನಿಗೆ ಹೇಗ್ ಗೊತ್ತು? ನನಗ್ ಗೊತ್ತು. ನಿನಗೆ ಓದಕ್ ಬರಲ್ಲ ಅಲ್ವಾ? ಬರಲ್ಲ, ಆದ್ರೆ ಅಕ್ಷರಗಳನ್ನ ಗಮನಿಸ್ತೀನಿ, ರಂಗೋಲಿಲಿ ಬರೆಯೋ ಹಾಗೆ ಮಾಡ್ತೀನಿ.